ಬಿಗ್ ಬಾಸ್ ಶನಿವಾರ ಭಾನುವಾರ ಬಂತು ಅಂತಂದ್ರೆ ಈ ವಾರ ಎಲಿಮಿನೇಟ್ ಆಗೋದು ಯಾರು ಅನ್ನೋದು ಪ್ರಶ್ನೆ. ನಿನ್ನೆನೆ ನಿಮ್ಮ ಮೇಘ ಸುದ್ದಿ ಇದಕ್ಕೆ ಸಂಬಂಧಪಟ್ಟಂತೆ ಈ ವಾರ ಡಬಲ್ ಎಲಿಮಿನೇಷನ್ ಅನ್ನೋದನ್ನ ಹೇಳಿತ್ತು. ಆದರೆ ಯಾರು ಅನ್ನೋದನ್ನ ಸೀಕ್ರೆಟ್ ಆಗಿಟ್ಟಿದ್ವಿ. ಸೊ ಇವತ್ತು ರಿವೀಲ್ ಆಗ್ತಾ ಇದೆ. ಇವತ್ತು ಬಿಗ್ ಬಾಸ್ ಮನೆಯಿಂದ ಇಬ್ಬರು ಮನೆಯಿಂದ ಹೊರಗೆ ಹೋಗೋದು ಫಿಕ್ಸು. ಡಬಲ್ ಎಲಿಮಿನೇಷನ್ ಅನ್ನೋದನ್ನ ಹೇಳಲಾಗ್ತಾ ಇದೆ. ಹಾಗಿದ್ರೆ ಈ ವಾರ ಮನೆಯಿಂದ ಹೊರಗೆ ಹೋಗ್ತಾ ಇರುವಂತ ಆ ಇಬ್ಬರು ಸ್ಪರ್ಧಿಗಳು ಯಾರು ಅನ್ನೋದನ್ನ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೇಘ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಬಿಗ್ ಬಾಸ್ ಸೀಸನ್ 11 ಬಹಳ ಚೆನ್ನಾಗಿ ಮೂಡ್ ಬರ್ತಾ ಇದೆ. ಒಬ್ಬರಾದ ಮೇಲೆ ಒಬ್ಬರು ಸ್ಪರ್ಧಿಗಳು ಕಿರಿಕ್ ತೆಗೆದುಕೊಳ್ಳೋದು ಅಥವಾ ಏನೋ ಒಂದು ಹೊಸದು ಮಾಡೋಕೆ ಹೋಗಿ ಜನರಿಗೆ ಇಷ್ಟನೂ ಆಗ್ತಿದೆ, ಕಷ್ಟನೂ ಆಗ್ತಿದೆ. ಈ ವಾರ ಅಥವಾ ಈ ಸೀಸನ್ ಅಂತ ನಾವು ನೋಡಿದಾಗ ಈ ವಾರ ಯಾರು ಮನೆಯಿಂದ ಹೊರಗೆ ಹೋಗ್ತಾರೆ, ಯಾರು ಕೊನೆಯವರೆಗೂ ಇರ್ತಾರೆ, ಯಾರು ಫೈನಲಿಸ್ಟ್ ಆಗ್ತಾರೆ, ಯಾರು ಗೆಲ್ತಾರೆ, ಇದನ್ನು ಹೇಳೋದಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ. ಯಾಕಂದರೆ ದಿನದಿಂದ ದಿನಕ್ಕೆ ಕೆಲವರು ಇಷ್ಟ ಆಗ್ತಿದ್ದಾರೆ, ಕೆಲವರು ಇಷ್ಟನೇ ಆಗ್ತಿಲ್ಲ, ಅಥವಾ ಒಂದೊಳ್ಳೆ ಕ್ಯಾಂಡಿಡೇಟ್ ಅಂತ ಯಾರು ಅನಿಸ್ತಾನೆ ಇಲ್ಲ. ಸೊ ಹೀಗಿರಬೇಕಾದ್ರೆ ಈ ವಾರ ಡಬಲ್ ಎಲಿಮಿನೇಷನ್ ಬಂದೇ ಬಿಟ್ಟಿದೆ. ಕಳೆದ ವಾರ ಭವ್ಯ ಮತ್ತು ಧನ್ರಾಜ್ ಸೇಫ್ ಆಗಿದ್ರು. ಅವರಿಬ್ಬರು ಹೋಗ್ತಾರೆ ಅಂತ ಭಾವಿಸಲಾಗಿತ್ತು. ಆದರೆ ಟ್ವಿಸ್ಟ್ ಕೊಟ್ಟಂತ ಕಾರಣಕ್ಕಾಗಿ ಇಬ್ರು ಸೇಫ್ ಆದ್ರು. ಈ ವಾರ ಭವ್ಯ ಕ್ಯಾಪ್ಟನ್, ಸೊ ಹೊರಗೆ ಹೋಗೋದಿಲ್ಲ. ಧನ್ರಾಜ್ ಕೂಡ ಚೆನ್ನಾಗೇ ಆಟ ಆಡಿದ್ದಾರೆ, ಸೊ ಹೊರಗೆ ಹೋಗೋದಿಲ್ಲ. ಸೊ ಅಲ್ಲಿಗೆ ಈ ವಾರ ಇಬ್ರು ಮನೆಯಿಂದ ಹೊರಗೆ ಹೋಗ್ತಾ ಇರೋರು ಲವ್ ಬರ್ಡ್ಸ್ ಅನ್ನೋದನ್ನೇ ಹೇಳಲಾಗ್ತಾ ಇದೆ. ಹೌದು, ಅನುಷಾ ರೈ ಮತ್ತು ಧರ್ಮ ಕೀರ್ತಿರಾಜ್ ಇಬ್ರು ಬಿಗ್ ಬಾಸ್ ಮನೆಯೊಳಗೆ ಒಟ್ಟಿಗೆ ಕಾಲಿಟ್ರು, ಒಟ್ಟಿಗೆ ಎಂಟ್ರಿಯನ್ನು ಪಡ್ಕೊಂಡ್ರು. ಇಬ್ಬರನ್ನು ವೇದಿಕೆ ಮೇಲೆ ಒಟ್ಟಿಗೆ ನಿಲ್ಲಿಸಿ ಮಾತು ಆಡಲಾಯಿತು. ಬಿಗ್ ಬಾಸ್ ಇತಿಹಾಸದಲ್ಲಿಗೆ ಪ್ರಥಮ ಬಾರಿಗೆ ಈ ರೀತಿಯಾಗಿ ಹೊಸ ವಿನೂತನ ಪ್ರಯೋಗ ಮಾಡಲಾಗಿತ್ತು. ಒಬ್ಬ ಸ್ಪರ್ಧಿಗೆ ಕಣ್ಕಟ್ಟಿ ಇನ್ನೊಬ್ಬ ಸ್ಪರ್ಧಿಯನ್ನು ಒಳ ಕರೆದು ಇವರು ನಿಮಗೆ ಪುಷ್ ಮಾಡಕ್ಕೆ ಬಂದಿದ್ದಾರೆ ಅಂತೆಲ್ಲ ಹೇಳಿ ಕೊನೆಗೆ ಇವರು ಸ್ಪರ್ಧಿ ಅಂತ ಹೇಳಿ ಕಳಿಸಿದ್ದು ಈ ಸೀಸನ್ನಲ್ಲೇ. ಧರ್ಮಕೀರ್ತಿ ಮತ್ತು ಅನುಷಾ ನಡುವೆ ಏನೋ ಸಮಥಿಂಗ್ ಇದೆ ಅನ್ನೋದನ್ನ ಅವತ್ತಿನಿಂದ ಇವತ್ತಿನವರೆಗೂ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಇಬ್ರು ಲವ್ ಬರ್ಡ್ಸ್ ಅಂತ ಕಾಣುತ್ತೆ. ಆ ಕಾರಣಕ್ಕಾಗಿ ಇಬ್ಬರನ್ನ ಆ ವೇದಿಕೆ ಮೇಲೆ ಕರೆದು ಹಾಗೆಲ್ಲ ಮಾಡಲಾಯಿತು. ಇಬ್ಬರ ನಡುವೆ ಒಂದು ಸ್ವಲ್ಪ ಬ್ರೇಕಪ್ ಆಗಿತ್ತು ಅನ್ಸುತ್ತೆ. ಅದನ್ನ ಪ್ಯಾಚಪ್ ಮಾಡೋ ಕೆಲಸವನ್ನ ಬಿಗ್ ಬಾಸ್ ಮಾಡಿದ್ದಾರೆ ಅಂತ ಕಾಣುತ್ತೆ ಅನ್ನೋದನ್ನು ಕೂಡ ಹೇಳಲಾಗಿತ್ತು. ಯಾಕಂದ್ರೆ ಇಂಟರ್ವ್ಯೂ ಒಂದಲ್ಲಿ ಕಿಚ್ಚ ಸುದೀಪನ್ನ ವರುಣ್ ಮತ್ತು ವರ್ಷನನ್ನ ಮನದಲ್ಲಿ ಇಟ್ಕೊಂಡು ಲವ್ ಬ್ರೇಕಪ್ ಆದವರು ಬರ್ತಾರಾ ಅಂತಂದಾಗ ಹೌದು ಬರ್ತಾರೆ ಅಂತ ಹೇಳಿದ್ರು. ವರುಣ್ ಮತ್ತು ವರ್ಷ ಬಂದಿಲ್ಲ, ಅನುಷಾ ಮತ್ತು ಧರ್ಮ ಬಂದಿದ್ದಾರೆ. ಸೊ ಅಲ್ಲಿಗೆ ಲವ್ ಬ್ರೇಕಪ್ ಆದವರು ಇವರೇನಾ ಅನ್ನೋ ಪ್ರಶ್ನೆ ಕೂಡ ಹುಟ್ಕೊಂಡಿತ್ತು. ಇಬ್ರು ಚೆನ್ನಾಗಿ ಆಟ ಆಡ್ತಾ ಇದ್ರು. ಧರ್ಮ ಓಪನ್ ಅಪ್ ಆಗಲೇ ಇಲ್ಲ. ಧರ್ಮ ಒಳ್ಳೆ ಹುಡುಗ, ಒಳ್ಳೆ ವ್ಯಕ್ತಿತ್ವ, ಸುಮ್ಮನೆ ಕಿರಿಕ್ ಮಾಡ್ಕೊಂಡಿಲ್ಲ, ಅಲ್ಲೊಂದು ಇಲ್ಲೊಂದು ಹೇಳಿಲ್ಲ, ಇದ್ದಷ್ಟು ದಿನ ಸೈಲೆಂಟ್ ಆಗಿದ್ರು ಅನ್ನೋದನ್ನು ಹೊರತುಪಡಿಸಿದ್ರೆ ಧರ್ಮ ಆಟ ಆಡೋದ್ರಲ್ಲಿ ತುಂಬಾ ಹಿಂದೆ ಉಳಿದಿದ್ರು. TRP ಅಂತ ಬಂದಾಗ ಧರ್ಮನಿಂದ ಬಂದಂಥ TRP ಯಾವುದೂ ಅಲ್ಲ. ಇನ್ನು ಅನುಷಾ ಎಲ್ಲಿ ಮಾತಾಡಬೇಕೋ ಅಲ್ಲಿ ಮಾತಾಡಿದ್ರೂ ಕೂಡ ಕೆಲವೊಮ್ಮೆ ಮೋಕ್ಷಿತಾ, ಗೌತಮಿ, ಭವ್ಯ ಇವ್ರುಗಳ ಮುಂದೆ ಚೈತ್ರ, ಐಶ್ವರ್ಯ ಇವ್ರುಗಳ ಮುಂದೆ ಅನುಷಾ ತುಂಬಾ ಡಮ್ಮಿ ಅನಿಸ್ತಾ ಇದ್ರು. ಯಾಕಂದರೆ ಅವ್ರು ಇರೋದೇ ಸೈಲೆಂಟು. ಅಲ್ಲಿಗೆ ಧರ್ಮ ಮತ್ತು ಅನುಷಾ ತುಂಬಾ ಸೈಲೆಂಟು. ತಾವಾಯಿತು ತಂಪಾಡಾಯಿತು, ಎಲ್ಲೂ ಬೆಂಕಿ ಹಚ್ಚಿಲ್ಲ, ಎಲ್ಲೂ ಜಗಳ ತಂದು ಹಾಕಿಲ್ಲ, ಅಲ್ಲಿ ಹೋಗಿ ಇಲ್ಲಿ ಹೋಗಿ ಏನೋ ಹೇಳಿಲ್ಲ, ಡ್ರಾಮಾ ಮಾಡಿಲ್ಲ ಅಥವಾ ಅಗ್ರೆಸಿವ್ ಆಗಿಲ್ಲ. ಅವರಾಯಿತು, ಅವ್ರ ಆಟ ಆಯಿತು, ಮತ್ತು ಅವ್ರು ಬದಲೇ ಆಗಲಿಲ್ಲ, ಮುಖವಾಡವನ್ನ ಹಾಕಲೂ ಇಲ್ಲ. ಆದರೂ ಕೂಡ ಅವರಿಬ್ಬರನ್ನ ಉಳಿಸ್ಕೊಳ್ಳೋದ್ರಲ್ಲಿ ಬಿಗ್ ಬಾಸ್ ವಿಫಲರಾಗ್ತಾ ಇದ್ದಾರೆ. ಯಾಕಂದರೆ ವೀಕ್ಷಕರು ಅವರಿಗೆ ವೋಟ್ ಹಾಕಿಲ್ಲ ಅನ್ನೋದನ್ನು ಹೇಳಲಾಗ್ತಾ ಇದೆ. ಆ ಕಾರಣಕ್ಕಾಗಿ ಈ ವಾರ ಬಿಗ್ ಬಾಸ್ ಮನೆಯಿಂದ ಅನುಷಾ ಮತ್ತು ಧರ್ಮ ಕೀರ್ತಿರಾಜ್ ಇಬ್ಬರು ಎಲಿಮಿನೇಟ್ ಆಗ್ತಾ ಇದ್ದಾರೆ. ಸೊ ಜೋಡಿ ಹಕ್ಕಿಗಳು ಒಟ್ಟಿಗೆ ಹೋಗಿದ್ರು, ಜೋಡಿ ಹಕ್ಕಿಗಳು ಒಟ್ಟಿಗೆ ವಾಪಸ್ ಬರ್ತಾರೆ ಅನ್ನುವಂಥ ವಿಚಾರ ಹಲ್ಚಲ್ ಎಬ್ಬಿಸಿದೆ. ಈ ವಿಚಾರ ವೈರಲ್ ಆಗ್ತಾ ಇದ್ದ ಹಾಗೇನೆ ಅನುಷಾ ಮತ್ತು ಧರ್ಮ ಕೀರ್ತಿರಾಜ್ ಅವರ ಫ್ಯಾನ್ಸು ತಿರುಗಿ ಬಿಟ್ಟಿದ್ದಾರೆ. ಈ ಥರ ಮಾಡೋದು ಖಂಡಿತವಾಗಿಯೂ ಕೂಡ ತಪ್ಪು. ಇಬ್ಬರು ಅದ್ಭುತವಾಗಿ ಆಟ ಆಡ್ತಾ ಇದ್ದಾರೆ. ನಿಮಗೆ ಜಗಳ ಮಾಡೋರು, ಕಿರಿಕ್ ತೆಗೆಯೋರು, ಕಾಂಟ್ರವರ್ಸಿ ಮಾಡೋರು ಅಥವಾ ಡಬಲ್ ಗೇಮ್ ಮಾಡೋರು ಅಲ್ಲೊಂದು ಇಲ್ಲೊಂದು ಹೇಳೋರೇ ಬೇಕಾ? ಧರ್ಮ ಮತ್ತು ಅನುಷಾ ಅದ್ಭುತವಾಗಿ ಆಟ ಆಡ್ತಾ ಇದ್ರು. ಅವರಾಯಿತು ಅವ್ರ ಪಾಡಾಯಿತು ಅಂತ ಇದ್ರು. ಈಗ ತಾನೇ ಲವ್ ಟ್ರ್ಯಾಕ್ ಕೂಡ ಕ್ರಿಯೇಟ್ ಆಗಿತ್ತು, ಮತ್ತೆ ಟ್ರ್ಯಾಕಿಗೆ ಬರ್ತಾ ಇದ್ರು. ಈ ಸಂದರ್ಭದಲ್ಲಿ ಅವರನ್ನು ಹೊರಗೆ ಕಳಿಸ್ತಾ ಇರೋದು ಖಂಡಿತವಾಗಿಯೂ ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ. ಇದರ ಮಧ್ಯ ಧರ್ಮ ಮತ್ತು ಐಶ್ವರ್ಯ ಲವ್ ಟ್ರ್ಯಾಕ್ ಓಪನ್ ಆಗುತ್ತೇನೋ ಅಂತ ತುಂಬ ಜನ ಕಾಯ್ತಾ ಇದ್ರು. ಐಶ್ವರ್ಯ, ಅನುಷಾ ಮತ್ತು ಧರ್ಮ ಟ್ರಯಾಂಗಲ್ ಲವ್ ಸ್ಟೋರಿ ಅಂತಾನೆ ಇಷ್ಟು ದಿನಗಳ ಕಾಲ ಇವ್ರು 3 ಜನನ ಇಟ್ಕೊಳ್ಳಲಾಗಿದೆ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇತ್ತು. ಈ ಹಿಂದಿನ ಸೀಸನಲ್ಲೂ ಲವ್ ಟ್ರ್ಯಾಕೆ ಸಿಕ್ಕಾಪಟ್ಟೆ ಸಕ್ಸಸ್ ಆಗಿತ್ತು. ಅದ್ರ ಜೊತೆಗೆ ವಿಲನ್ ಟ್ರ್ಯಾಕ್ ಕೂಡ. ಇಲ್ಲಿ ವಿಲನ್ ಅಂತ ಅನ್ನಿಸ್ಕೊಳ್ಳೋಕ್ಕೂ ಕೂಡ ಯಾರು ಇಲ್ಲ.
ಲವ್ ಟ್ರ್ಯಾಕ್ ಅಂತ ಇದ್ದಿದ್ದು ಅನುಷಾ ಮತ್ತು ಧರ್ಮ ಕೀರ್ತಿರಾಜ್ದು ಮಾತ್ರ. ಆದರೆ ಇದೀಗ ಅವರಿಬ್ಬರನ್ನೇ ಮನೆಯಿಂದ ಹೊರಗೆ ಕಳಿಸೋದ್ರಿಂದ ಆ ಟ್ರ್ಯಾಕ್ ಕೂಡ ಇರೋದಿಲ್ಲ. ಸೊ ಇದನ್ನೆಲ್ಲ ನೋಡಿದಂಥ ವೀಕ್ಷಕರು, ಬಿಗ್ ಬಾಸ್ ನೀವು ಯಾವ ಆಯಾಮದ ಮೇಲೆ ಎಲಿಮಿನೇಟ್ ಮಾಡ್ತೀರಾ? ನಿಜವಾಗ್ಲೂ ಜನ ವೋಟ್ ಹಾಕೋದನ್ನು ನೋಡಿಯೇ ಎಲಿಮಿನೇಟ್ ಮಾಡ್ತೀರಾ? ಖಂಡಿತವಾಗಿಯೂ ಇಲ್ಲ. ನಿಮ್ಮದೇ ಆದಂಥ ಆಲೋಚನೆಗಳು ಸ್ಕ್ರಿಪ್ಟೆಡ್ ಆಗಿ ನೀವು ಎಲಿಮಿನೇಟ್ ಮಾಡ್ತೀರಾ. ಈ ವಾರ ಅನುಷಾ ಮತ್ತು ಧರ್ಮ ಹೋಗೋ ಅವಶ್ಯಕತೆನೇ ಇರಲಿಲ್ಲ. ಅಲ್ಲಿ ಡ್ರಾಮಾ ಮಾಡುವಂಥ ಚೈತ್ರ ಇದ್ದಾರೆ, ಮೋಕ್ಷಿತಾ ಇದ್ದಾರೆ, ಇವರೆಲ್ಲ ಮನೆಯಿಂದ ಹೊರಗೆ ಹೋಗಬಹುದಿತ್ತು. ಉಗ್ರ ಮಂಜು ಕೂಡ ಇದ್ದಾರೆ, ಇವರೆಲ್ಲ ಮನೆಯಿಂದ ಹೊರಗೆ ಹೋಗಬಹುದಿತ್ತು. ಒಂದು ದಿನನೂ ಜೆನ್ಯೂನ್ ಆಗಿ ಉಗ್ರ ಮಂಜು ಆಡಿಲ್ಲ. ಇನ್ನು ಮೋಕ್ಷಿತ ಕೂಡ ಒಮ್ಮೊಮ್ಮೆ ಓವರ್ ಆಕ್ಟಿಂಗ್ ಅನ್ಸುತ್ತೆ. ಚೈತ್ರ ಕುಂದಾಪುರ ಅಂತೂ ಸುಳ್ಳು ಹೇಳಿ ಸಿಕ್ಕಾಕಿಕೊಳ್ತಾ ಇದ್ದಾರೆ. ಇದೊಂದು ವ್ಯಕ್ತಿತ್ವದ ಟಾಸ್ಕ್ ಅಲ್ವಾ, ವ್ಯಕ್ತಿತ್ವದ ರಿಯಾಲಿಟಿ ಶೋ ಅಲ್ವಾ? ಹೀಗಿರ್ಬೇಕಾದ್ರೆ ಮುಖವಾಡ ಹಾಕಿಕೊಂಡವರನ್ನ ಕಳಚಿ ಅವರನ್ನ ಆ ಕ್ಷಣಕ್ಕೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಕಳಿಸ್ಬೇಕು. ನಿಜವಾದ ವ್ಯಕ್ತಿತ್ವವನ್ನ ದಿನ ಒಂದರಿಂದ ಕೊನೆಯವರೆಗೂ ಯಾರು ಇಟ್ಕೊಳ್ತಾರೋ ಅವರನ್ನ ಗೆಲ್ಲಿಸಬೇಕು. ಅದನ್ನು ಹೊರತುಪಡಿಸಿ ನೀವು ಯಾವ ಆಯಾಮದಲ್ಲಿ ಅಥವಾ ಯಾರನ್ನ ಗಮನದಲ್ಲಿ ಇಟ್ಕೊಂಡು ಅಥವಾ ಯಾವ ವಿಚಾರವನ್ನು ಗಮನದಲ್ಲಿ ಇಟ್ಕೊಂಡು ಎಲಿಮಿನೇಟ್ ಮಾಡ್ತಿರೋ ಖಂಡಿತವಾಗಿಯೂ ಗೊತ್ತಾಗ್ತಾ ಇಲ್ಲ. ಈ ವಾರ ಧರ್ಮ ಮತ್ತು ಅನುಷಾ ಹೋದರೆ ಬಿಗ್ ಬಾಸ್ ಅನ್ನೋದೇ ಒಂದು ಸ್ಕ್ರಿಪ್ಟೆಡ್. ನಾವಿನ್ಮೇಲೆ ಬಿಗ್ ಬಾಸನ್ನು ನೋಡಲ್ಲ ಅಂತ ಸಹಜವಾಗಿ ಅವರ ಫ್ಯಾನ್ಸ್ ಹೇಳ್ತಾ ಇದ್ದಾರೆ. ಸೊ ಇವತ್ತು ಮನೆಯಿಂದ ಹೊರಗೆ ಹೋಗ್ತಾ ಇರೋದು ಡಬಲ್ ಕ್ಯಾಂಡಿಡೇಟ್ ಆಗಿರೋದ್ರಿಂದ ಆ ಕುತೂಹಲವನ್ನು ಕಣ್ತುಂಬಿಕೊಳ್ಬೇಕು ಅಂತಂದರೆ ಸಂಜೆವರೆಗೂ ನೀವು ಕಾಯಲೇಬೇಕು. ಸೊ ಅನುಷಾ ಮತ್ತು ಧರ್ಮ ಹೋಗ್ತಿದ್ದಾರೆ ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆ ಏನು ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಬಹುದು.